ಚಂದು ಅರ್ತ್ ಅಂತ ಯಾಕಿಟ್ಟೆ ಅಂದರೆ ಹೆಸರು. ಅರ್ತ್ ಅಂದರೆ ಭೂಮಿ ಮೇಲೆ ಯಾವ ಲೊಕೇಶನ್ಗಳು ಒಳ್ಳೆ ಜಾಗಗಳು ಕಾಣಿಸ್ತವೋ ಅವನ್ನೆಲ್ಲ ವಿಡಿಯೋ ಮಾಡಿ ನಿಮಗೆ ತೋರಿಸೋದೆ ಈ ಚಂದು ಅರ್ತ್ ಚಾನಲ್ನ ಉದ್ದೇಶ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಈ ವಿಡಿಯೋ ಪೂರ್ತಿವರೆಗೂ ನೋಡಿ, ಲೈಕ್ ಮಾಡಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ. ನಗಿತದ ಅಲ್ಲಡ, ನಗಿತದ. ಹಾಂ ಹೋಗೋಣ, ಆಯಿತಾ? ನೀನು ಅಂದರೆ ಹೋಗೋಣ ದೇವಸ್ಥಾನಕ್ಕೆ. ಹಾಯ್ ಫ್ರೆಂಡ್ಸ್, ಹೊಸ ನ್ಯೂ ಬ್ಲಾಗ್ ವಿಡಿಯೋ. ಇವತ್ತು ನಮ್ಮ ಫ್ರೆಂಡು ನಾನು ಎಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀರಿ. ಅವನು ಬರೋಕ್ಕೆ ಹಿಂದೆ ಮುಂದೆ ತುಳಿತಾವನೆ. ಹೋಗೋಣ ನಡಿಯೋದು ನಾನು. ನಡಿ ಹೋಗೋಣ, ಸುಮ್ಮನೆ ಯಾಕೆ? ಹಾಂ, ಎಲ್ಲ ನಿಂದೇ ಖರ್ಚು, ಎಲ್ಲ ಆತಂದೇ ಖರ್ಚು. ಹೋಗೋ ವೆಹಿಕಲ್ದು, ಸಣ್ಣ ಊಟದ್ದು ಎಲ್ಲ ನಿಂದೇ ಖರ್ಚು. ಹೊಸಕೋಟೆ ಹತ್ರ ಒಂದು ಸಪ್ತಮಾತೃಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಅದರಿಂದ ಈ ವಿಡಿಯೋ ಬ್ಲಾಗಿಂಗ್ ಮಾಡ್ತಾಯಿದ್ರಿ. ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಎಲ್ಲ ಹೋಗೋದಕ್ಕೆ ತಯಾರಾಗಿದ್ದೀರಿ. ನೋಡ, ಇವರು ಮೇಲ್ನಟ್ಟು ದೊಡ್ಡ ಬಿಟ್ಟಿಗೆ ರೆಡಿ ಆಗ್ಯವ್ರೆ. ಬ್ಯಾಗ್ ನೋಡ್ರಿ, ಏನು ಕ್ಯಾಮ್ರಾಮ್ಯಾನ್ ಇದ್ದಂಗೆ ಅವನಿ. ಇವರು ವೀಡಿಯೋ ಶೂಟವ್ರು ಇಷ್ಟು ಮಾತ್ರ ದೊಡ್ಡ ಕ್ಯಾಮ್ರಾ ಬ್ಯಾಗ್ ಹಾಕ್ಕೊಳ್ಳಲ್ಲ, ಅಂಥ ದೊಡ್ಡ ಕ್ಯಾಮ್ರಾ ಹಾಕ್ಕೊಂಡವ್ರು. ಬರೋ ಸಮಯ ಸಾಲದ ಟೈಮಾ, ಬಿಸಿಲಾಗಿದೆ. ಈ ಬಿಸಿಲು ಹೋಗೋಷ್ಟೊತ್ತ ತಲೆನೋ ಬರ್ತದೆ. ಬೇಡ ಅನ್ನೋದಿಲ್ಲ, ಏನಿಲ್ಲ. ಇದು ನೋಡ್ರಿ, ಇಲ್ಲಿ ಏನೈತೆ ಮ್ಯಾಜಿಕ್ಕು ನೋಡ. ಏನೋ ಬಂಗಾರ ಇದ್ದಂಗೆ ಐತೆ. ಬಂಗಾರ ಅಲ್ಲ ಅದು, ಧೂಳು ಬೀಳ್ದಿರ್ಲಿ ಅಂತ ಹಾಕಿದ್ದೀನಿ ಅಷ್ಟೇ. ನಗಿತದ ಅಲ್ಲಡ, ನಗಿತದ. ಮೂತಿ ನೋಡ, ಇಲ್ಲ ಮೂತಿ ಎಲ್ಲ ಪಟಾಕೊಂಬಿಟ್ಟವನೆ. ಈರುಳ್ಳಿ ಗೊಜ್ಜು ಮಾತ್ರ ಸೂಪರು. ತಿನ್ನ ನೋಡ, ಸೂಪರ್ ಆಗೋದಲ್ಲ. ನೀನೆಲ್ಲಕ್ಕೂ ಹೂ ತಿಂದೆ ಬಸವಣ್ಣ, ನೀರು ಕುಡ್ದೆ ಬಸವಣ್ಣ, ಇವನೇ ಮಾತಾಡ್ತಾರೆ. ನೀನು ಮೇವು ತಿಂದೆ ಬಸವಣ್ಣ. ಹ್ಞೂ, ಮಾತಾಡ್ಬೇಕು. ಏನಾ? ಯಾರ್ದು ಬರ್ತಡೇ? ಯಾರ್ದು ಬರ್ತಡೇ? ಅಪ್ಪದ. ಹಾಂ, ಕೈ 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 ಹುಷಾರು, ಕೈ ಹುಷಾರು. ಕೈ ನಾನು ಕೊಯ್ತೀನಿ, ಸುಮ್ಮನೆ ಕಟ್ ಮಾಡೋಣ. ಹ್ಯಾಪಿ ಬರ್ತಡೇ ಹೇಳೋ. ಮೇಕಪ್ ನೋಡ, ಇವ್ರು ಮೇಕಪ್ ಏನೋ. ಹಾಯ್ ಕರ್ಮ, ಏನು ಮಾಡ್ತೀಯ? ಇವ್ನ ಜೊತೆ ಬಂದರೆ ಬೇಗ ಕಲಿಸ್ಲಾಗ ರೆಡಿ ಆಗೋದೇ ದೊಡ್ಡ ವಿಚಾರ. ಪೇರಲ್ಲಿ ಹಾಕೋಕ್ಕೆ ಅದು ಚೀಸ್ ಬೇಕು ಅಂತ ನೋಡಿಲ್ಲ. ಕರ್ಮ ಏನು ಮಾಡೋಕ್ಕಲ್ಲ, ಜೊತೆ ಹಾಕೊಂಬತ್ತಿದೆ. ಏನು ಮಾಡೋದು ನೋಡಿ. ಇವ್ರ ಮನೆ ಇಲ್ಲೊಂದು ಟಿ ವಿ ಐತೆ, ಮೇಡ್ ಇನ್ ಜಪಾನ್. ನೋಡ್ಸ್ತೀನಿ, ಇದೆ ಜಪಾನ್ ಟಿ ವಿದು. ಒಳ್ಳೆ ಊಟ ಆಯಿತು. ಚಪಾತಿ ಮತ್ತು ಈರುಳ್ಳಿ ಗೊಜ್ಜು ಮುಗಿಸ್ಕೊಂಡು, ಇವಾಗ ಜ್ಯೂಸ್ ಕುಡ್ಕೊಂಡು, ಟೀ ಕುಡ್ಕೊಂಡು, ಎಲ್ಲ ಒಂದೇ ಸಲ ತಿನ್ಕೊಂಡು ಕುಡ್ಕೊಂಡು ಹೋಗ್ತಾ ಇರೋದು. ಕೋಲಾರ ಟು ಹೊಸಕೋಟೆ ರೋಡು. ಇಲ್ಲಿ ಸಪ್ತಮಾತೃಕೆ ದೇವಸ್ಥಾನ ಬರ್ತೈತೆ. ಮಾಲೂರು ಟು ಹೊಸಕೋಟೆ ರೋಡು ನಾನೇನು ಹೇಳಿದ್ದ? ಓ ಸಾರಿ, ಕೋಲಾರ ಟು ಕೋಲಾರೇ ಬರ್ತದೆ. ಮಾಲೂರು ಟು ಹೊಸಕೋಟೆ ರೋಡು. ಜಡ್ಗೇನಹಳ್ಳಿ ಅಂತ ಬರ್ತದೆ. ಜಡ್ಗೇನಹಳ್ಳಿ ಬಿಟ್ಟಲ್ಲನೋ, ಜಡ್ಗೇನಿಂದ ಆದಮೇಲೆ ಹೊಸಕೋಟೆ ರೋಡು. ಹೊಸಕೋಟೆ ಮಾಲೂರು ಕಡೆಯಿಂದ ಹೋದರೆ ಹೊಸಕೋಟೆ. ಸಪ್ತಮಾತೃಕೆ ದೇವಸ್ಥಾನ, 7 ಮಾತೃಕೆಯ ದೇವಸ್ಥಾನ ಅಂತ ಹೋಗ್ತಾ ಇದ್ವಿ. ಇವನು ಮನೆಯಿಂದ ಕರ್ಕೊಂಬರೋಷ್ಟೊತ್ತಿಗೂ 1 ಅವರ್ ಬೇಕಾಯ್ತು. ನಮ್ಮದೇನು ದೊಡ್ಡ ಗಾಡಿ ಅಲ್ಲ ಗುರು, ಎಲ್ಲ ಬ್ಲಾಗರ್ಸ್ಗೆ ಹಾಕ್ದಂಗೆ ದೊಡ್ಡ ಏನಲ್ಲ. 2 ಲಕ್ಷ 3 ಲಕ್ಷ ಗಾಡಿ ಏನಲ್ಲ. ನಮ್ಮದು ಶೈನ್ ಗಾಡಿ, ಹೋಂಡಾ ಶೈನು. ಇದರಲ್ಲೇ ನಾವು ಬ್ಲಾಗ್ ವೀಡಿಯೋಗಳು ಮಾಡೋದು. ಕೇಳಿಸ್ಕೊಂತಾವ್ರು ನಾನೇನು ಮಾತಾಡ್ತೀನಿ ಅಂದ್ಬಿಟ್ಟು. ಹಿಂದ್ಗಡೆ ಕೂತಾನೆ ಮಹಾಪ್ರಭು, ಹಿಂದ್ಗಡೆ ಇದ್ದಾರೆ. ಯೋಚನೆ ಬರೋಲ್ಲ. ಕ್ಯಾಮ್ರಾ ಆಫ್ ಆದಾಗ ಏನು ಬೇಕೋ ಮಾತಾಡ್ಬೋದು. ಅದೇ ಕ್ಯಾಮ್ರಾ ಆನ್ ಆಗ್ಬಿಟ್ರೆ ಏನು ಮಾತಾಡ್ಬೇಕಂತ ಗೊತ್ತೇ ಇಲ್ಲ. ಅದಕ್ಕೆ ಮುಂಚೆ ಎಷ್ಟು ಮಾತಾಡ್ತೀರಿ ಕ್ಯಾಮ್ರಾ ಆಫ್ ಆಗಿದ್ರೆ? ಅಯ್ಯೋ, ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ. ಕ್ಯಾಮ್ರಾ ಆನ್ ಆದ ಸಾಕು, ಮಾತುಗಳೇ ಬರೋಲ್ಲ ಬ್ರೋ. ನೋಡೋರು ನೋಡ್ರಿ, ನಮ್ಗೆ ಮಾತಾಡೋಕ್ಕೆ ಬರೋದು ಇಷ್ಟೇ. ನಮ್ಗೆ ಲ್ಯಾಂಗ್ವೇಜು ಅಫಿಷಿಯಲಾಗೆಲ್ಲ ಮಾತಾಡೋಕ್ಕೆ ಬರೋಲ್ಲ. ಇಷ್ಟು ಮಾತ್ರ ಮಾತಾಡ್ತೀರಿ. ಇಷ್ಟ ಆದರೆ ಒಂದು ಲೈಕ್, ಒಂದು ಕಾಮೆಂಟು, ಒಂದು ಸಬ್ಸ್ಕ್ರೈಬ್ ಅಷ್ಟೇ. ಜಾಸ್ತಿ ಏನು ಕೇಳೋಕ್ಕಾಗಲ್ಲ. ನಿಮ್ಮ ಹತ್ರ ದುಡ್ಡು ಗಿಡ್ಡು ಏನು ಕೇಳೋಕ್ಕಾಗಲ್ಲ. ನಿಮ್ಮ ಕೈಲಿ ಆಗೋದ್ರೂ ಕೇಳ್ತೀರಷ್ಟೇ. ಓ, ನಿಮ್ಮ ಪ್ರೀತಿ ವಿಶ್ವಾಸ. ಇದೇ ಜಡ್ಗೇನಹಳ್ಳಿ.
ಇದು ಬಿಟ್ಟರೆ ನೆಕ್ಸ್ಟು ಸಪ್ತಮಾತೃಕ ದೇವಸ್ಥಾನ ಚೆನ್ನಾಗೈತೆ. ನಾನು ಇವಾಗ ಹೋಗಿಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗೋರೆ. ಯಾವಾಗನ ಈ ಮೇನ್ ರೋಡ್ ಅದು ಹೊಸಕೋಟೆ ಕಡೆ ಹೋದಾಗೆಲ್ಲ ಹೋಗ್ಬೇಕು ಅನ್ನೋದು. ಅದಕ್ಕೆ ಇವಾಗ ಟೈಮ್ ಬಂದೈತೆ. ಒಳ್ಳೆ ಬಿಸಿಲು, ಮಧ್ಯಾಹ್ನ ಟೈಮ್ ಹೋಗ್ತಾ ಇದ್ದೀರಿ. ಮೇಲೆ ಸೂರ್ಯನು ಸ್ಟ್ರಾಕ್ ಅಂತ ಹೇಳ್ಕೊಂತ ನಮ್ಮ ಹತ್ರ ಇರೋ ಎನರ್ಜಿ ಎಲ್ಲನೂ. ಏನೋ ರೋಡ್ ಅಳತೆ ಮಾಡ್ತಾರೆ ಗುರು, ಅಗಲ ಮಾಡ್ತಾರ, ಪ್ರಕೃತಿನ ಹಾಳು ಮಾಡ್ತಾರ. ಇವಕ್ಕೆ ಬೇಜಾರು ಮಾಡಿಬಿಟ್ಟವ್ರೆ. ಎಷ್ಟೋ ಮರಗಳು ಗಿಡಗಳು ಹೊಡೆದು ಬಿಸಾಕವ್ರೆ ಅಲ್ಲ ಗುರು. ನೈಸ್ ರೋಡ್ ಹೋಗಿ, ಚೆನ್ನೈ ರೋಡ್ ಹೋಗಿ ನಮ್ಮ ಕಡೆ ಎಲ್ಲ ಜಾಗ ಎಲ್ಲ ಹಾಳು ಮಾಡಾಕ್ಬಿಟ್ರು. ಪ್ರಕೃತಿನೇ ಹಾಳು ಮಾಡಿ ಬಿಸಾಕ್ಬಿಟ್ಟು ಎಷ್ಟು ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಎಲ್ಲ ಸತ್ತೋದ್ವು ಇವ್ರು ಮಾಡೋ ಕೆಲಸಕ್ಕೆ. ಇನ್ನು ಮುಂದೆ ಒಳ್ಳೆ ವಿಡಿಯೋ ಮಾಡ್ತೀರಿ. ನಮಗೂ ಟೈಮ್ ಬೇಕು, ಕೆಲ್ಸಕ್ಕೆ ಇರ್ತಾವ. ನೋಡಿ ಅಲ್ಲಿ ಕಾಣಿಸ್ತೈತೆ, ಅದೇ ಸಪ್ತಮಾತೃಕೆ ದೇವಸ್ಥಾನ ಅದೆಲ್ಲ. ಅದೇ ಕಾಣಿಸ್ತೈತೆ. ಚೆನ್ನಾಗೈತೆ. ಇತಿಹಾಸ ಐತಲ್ಲ ಅದಕ್ಕೆ, ಇತಿಹಾಸ ಐತಲ್ಲ. ಏನೈತೆ ಅಂತ ನಮಗೂ ಗೊತ್ತಿಲ್ಲ. ಎಷ್ಟು ಇತಿಹಾಸ ಐತೆ, ಎಷ್ಟು ವರ್ಷ ಐತೆ ಅಂತ ಗೊತ್ತಿಲ್ಲ. ಇವತ್ತು ಹಂಗೆ ಇದ್ವಿ, ಖಾಲಿಗಿದ್ವಿ. ಹೋಗೋಣ ಒಂದು ವಿಡಿಯೋ ಮಾಡ್ಕೊಂಬರೋಣ, ಬ್ಲಾಗ್ ವಿಡಿಯೋ ಅಂದ್ಕೊಂಡು ಹೋಗ್ತಾ ಇದ್ವಿ. ತಮ್ಮನೇಲಲ್ಲಿ ನೋಡೋಷ್ಟೊತ್ತಿಗೆ ಗೊತ್ತಾಗಿರ್ತದ, ನೋಡಿರೋರು ಆ ದೇವಸ್ಥಾನ ಗೊತ್ತಾಗಿರ್ತದ. ಯಾರು ನೋಡಿಲ್ಲ ವಿಡಿಯೋ ನೋಡಿ ಆದ್ರೆ ಹೋಗ್ಬಿಟ್ಟು ಬನ್ನಿ. ನೋಡಿ ಅಲ್ಲಿ ಕಾಣಿಸ್ತೈತೆ ದೇವಸ್ಥಾನ. ಎಲ್ಲೋ ಜಾಗ ಇದಕ್ಕಾ? ಇಲ್ಲೇ ಲೆಫ್ಟಾ? ಶ್ರೀ ಸಪ್ತಮಾತ್ರೆಯ ದೇವಾಲಯಕ್ಕೆ ದಾರಿ. ಯಾವ ಊರು ಹೆಸರು ಏನು ಹಾಕಿಲ್ಲಲ್ಲೋ. ಹೊಸಕೋಟೆ ಕನಕ ಏನೋ. ಒಳ್ಳೆ ಜಾಗದಾಗ ಐತಲ್ಲ ದೇವಸ್ಥಾನ ಅಲ್ಲ. ಒಳ್ಳೆ ಚೆನ್ನಾಗೈತೆ, ಸೂಪರ್ ಆಗೈತೆ ಲೊಕೇಶನು. ನಿನ್ನ ನೆಕ್ಸ್ಟ್ ಫಿಲಮ್ ಇಲ್ಲೇ ಶೂಟಿಂಗ್ ತೆಗೇನು ಬರ. ಒಂದು ಕ್ಲೈಮ್ಯಾಕ್ಸ್ ಸಿಕ್ಬಿಡೋಣ, ಫೈಟಿಂಗ್ ಸೀನು ಏನಾ. ನೀನೇ ಹೀರೋ, ನಾನೇ ವಿಲನ್ನು. ಫ್ಯಾಕ್ಟ್ರಿಗೆಲ್ಲ ಊಟವಲ್ಲಿ ಇಲ್ಲಿ ಬಿಟ್ಟಿಲ್ಲ ಇವರೆಲ್ಲ. ನಾ ಫ್ಯಾಕ್ಟ್ರಿಗೆ ಇಂಡಸ್ಟ್ರಿಯರ ಎಮ್ಮೆಗೆ ಬೇಯ್ತಾವಿ. ಮೇಯ್ಸ್ಲಿ ಪಾಪ. ಇಲ್ಲ ಇದೇನಾ ಜಾರಿ? ಯಾವ್ದು ಚೆನ್ನಾಗಿದೆ? ಹಿಂಗೆ ಹೋಗೋಣ ರಿಟರ್ನ್ ಏನ? ನಾನು ನೋಡಿಲ್ಲ ಆದರೂ ಇದೇ ಫಸ್ಟ್ ಬರ್ತಾ ಇರೋದು. ಈಗ ನಾವು ಮೇಲೆ ನಟಿ ದೊಡ್ಡ ಬುದ್ಧಿಗೆ ಅವ್ರು ಕರ್ಕೊಂಡು ಹೋಗ್ತಾ ಇರೋದು. ಅದು ಒಳ್ಳೆ ರೋಡೇ ಐತೆ ಮೇಲ್ಕ, ಸೂಪರಾಗೈತೆ ಬೌ. ಏನು ಇವತ್ತು ತುಂಬ ಜನ ಇರ್ತಾರೇನಲ್ಲ ಮಂಗಳವಾರ. ಅದರ ಡಬಲ್ ರೋಡ್ ಐತೆ. ವಾವ್ ಸೂಪರಾಗೈತೆ. ನಮ್ಮ ಶೇನ್ ಗಾಡಿ ಹೇಳಿ ಏನು ಆಪ ಬಿಡಂಗೈತಲ್ಲ ಗಾಡಿ. ಹೌದಲ್ಲ, ಸೂಪರಾಗೈತೆ ಜೆ. ನೋಡು ಒಳ್ಳೆ ವ್ಯೂ ಐತೆ. ಅಂತೂ ಇಂತೂ ಬಂದು ಎಷ್ಟು 1 ಕಿಲೋಮೀಟ್ರ್ ಆಗ್ತದೆ ಅಷ್ಟೇ, ಕೆಳಗಡೆಯಿಂದ 1 ಕಿಲೋಮೀಟ್ರ್ ಆಗೋಲ್ಲ. ಇಲ್ಲಿ ಪಾರ್ಕಿಂಗ್ ಐತೆ. ಕ್ಯಾಮ್ರಾ ಇಲ್ಲ? ಕ್ಯಾಮ್ರಾ ಅಲ್ಲ, ಪಾರ್ಕಿಂಗ್. ನೋಡ ಅವನು ಕ್ಯಾಮ್ರಾ ಕಾಣಿಸ್ಕೊಬೇಕಂದ್ರೆ ಆಗಲ್ಲ, ತಪ್ಸ್ಕೊಂಡು ಕಳ್ಳೋದಂಗೆ ಓತಾನ. ಏನು ಕ್ಯಾಮ್ರಾ ಇದೆ ಅಷ್ಟೆಲ್ಲ ಇರ್ತದ? ಅಷ್ಟು ಇಲ್ಲದ್ರೆ ಅಷ್ಟು ಸೇಡ್ ಐತೆ ನಿಂತ ಪಾಪ ಆಯ್ತಾ, ಬೇಗ ಬೀಳ್ತೀಯ. ಈ ಆನೆಗೆಲ್ಲ ಐತೆ ಗುರು, ಅದು ರಿಯಲ್ ಆನೆ ಅಲ್ಲ, ಸಿಮೆಂಟಿದು. ಇದೇ ಸಪ್ತಮಾತೃಕೆ ದೇವಸ್ಥಾನ. ಐನೂರು ಕೂತವ್ರು ಈಚೆ ಕಡೆ ಪಾಪ. ಆನೆಗಳಿದ್ದಾವೆ ನೋಡ. ಇವ್ರು ಬೇರೆ ಶೂಟಿಂಗ್, ಇವ್ರದ್ದೊಂದು ಹೊಸ ಚಾನಲ್ ಇವ್ರದ್ದು. ಬಹಳ ಸಮಯ ವಾಹನ ಪೂಜೆ ಸ್ಥಳ, ವಾಹನಕ್ಕೂ ಪೂಜೆ ಸ್ಥಳ, ಪಾದರಕ್ಷೆ ಬಿಡುವ ಸ್ಥಳ. ಒಳ್ಳೆ ಜಾಗ, ಒಳ್ಳೆ ವ್ಯೂ ಐತೆ. ಸ್ಟ್ಯಾಂಡ್ ಐತೆ, ಮಾಡಿಸ್ಕೊಟ್ಟಿದ್ದೀನಿ. ಯಾರು ಎತ್ಕೊಂಡಾಗಲ್ಲ, ನಮ್ಮ ಜೆರಾಕ್ಸ್ ಮಾಡ್ಕೊಂಬಿಡು. ಸಪ್ತಮಾತೃಕೆ ದೇವಾಲಯ, ಅರಳೆ ಮಾಕನಹಳ್ಳಿ.
ಜಡ್ಗೇನಹಳ್ಳಿ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಜಿಲ್ಲೆ. ಕರ್ಪೂರ ಹಚ್ಚುವ ಸ್ಥಳ. ಆನಡಿ ಮಾತ್ರ ಸೂಪರ್ ಆಗೈತೆ. ಫೋಟೋ ಹಿಡಿಬೋದು, ವಿಡಿಯೋ ಹಿಡಿಬೋದಾ? ಹಿಡಿಯೋಂಗಿಲ್ಲ, ಈಚೆ ಕಡೆ ಮಾತ್ರನಾ? ಇದೇ ಸಪ್ತಮಾತೃಕೆ ದೇವಸ್ಥಾನ. ಯಾವಾಗಲಾದ್ರೂ ಬರ್ರಿ, ಚೆನ್ನಾಗೈತೆ ಜಾಗ, ಒಳ್ಳೆ ಜಾಗ. ಕಳ್ತಾನವಾಗಿ ಹಿಡಿತಾ ಇದ್ವಿ, ಯಾರಿಗೂ ಗೊತ್ತಿಲ್ಲ. ಇದೇ ಸಪ್ತಮಾತೃಕೆ ದೇವಸ್ಥಾನ. ಎಲ್ರಿಗೂ ಒಳ್ಳೇದಾಗಲಿ. ನೋಡ್ರಿ, ಝೂಮ್ ಗೀಮ್ ಬೇಡ ಅಂತೇಳಿ. ಹಾಂ, ಹರಳೆ ಮಾಕನಹಳ್ಳಿ ಅಂತೇಳಿ. ಆ ಕಾಲದಲ್ಲಿ ಈ ಇದಿದೆ ಒಡಗಳ್ಳಿ, ಚಂದ್ರಪುರ ಅಂತೇಳಿ. ಇದು ಹರಳೆ ಮಾಕನಹಳ್ಳಿ ಅಂತ. ನಮ್ಮೂರ ಹತ್ರ ವಾಗಡದ ಹತ್ರ ಈ ಇದು ಬಂಡಳ್ಳಿ ದಿಣ್ಣೆ ಅಂತೇಳಿ, ಅಲ್ಲೊಂದು ಚೌಡೇಶ್ವರನ ಗುಡಿ ಇದೆ. ಸರಿ. ಇಲ್ಲೊಂದಿದೆ. ಇದು ಪರಮನಹಳ್ಳಿ, ತಿಂಡ್ಲು, ಆಮೇಲೆ ವಾಗ್ಟ. ಇಲ್ಲಿಗೆ ಬಂದು ಎಲ್ಲ ದೇವತೆಗಳು ಇಲ್ಲಿ ಬೆಟ್ಟದ ಮೇಲೆ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡೋವಂಥ ಚರ್ಚೆ, ಎಲ್ಲ ಸೇರೋ ಜಾಗ. ಸೇರಿ ತಂಗಿಯರಲ್ಲ, ಏನು ಮಾಡಬೇಕು ಎತ್ತ ಅಂತೇಳಿ ಎಲ್ಲ ಒಂದು ಕಡೆ ಒಟ್ಟು ಸೇರಿ ಮುನೇಶ್ವರನು ಎಲ್ಲ ಸೇರಿ ಮಾತಾಡೋವಂಥ ಜಾಗ. ಭೂತಮ್ಮ ಗುಟ್ಟ ಅಂತ. ಭೂತಮ್ಮನ ಗುಟ್ಟ. ಆವತ್ತಿಂದ ಹಾಗೆ ಇವು ಏನೇನೋ ಹೇಳ್ತಾರೆ ಒಬ್ಬೊಬ್ಬರು ಏನೋ ಹೇಳೋಕ್ಕಾಗಲ್ಲ, ಯಾರಿಗೂ ಕರೆಕ್ಟ್ ಅದು ಇದಿಲ್ಲ. ಅದು ಇಲ್ಲಿ ಇತಿಹಾಸ ಬಂಡಿತ ಅವರು ಒಂದು ಮಾಡೋರಂತೆ, ಈ ಊರುಗಳವರೆಲ್ಲ ಸೇರಿ. ಅಲ್ಲಿ ಒಂದು 7 ವಿಗ್ರಹ ಇತ್ತು ನಮ್ಮನೆ, ಬಳಪದ ಕಲ್ಲು. ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, 7 ಕಲ್ಲಿತ್ತು. ಅಲ್ಲಿ ಒಂದು ಚಿಕ್ಕದಾಗಿ ಚಪ್ರ ಹಾಕಿ ಅಲ್ಲಿ ಇಕ್ಕಿ ಆ ಕಲ್ಲಿಗೆ ಇಲ್ಲ ಎಲ್ಲನೂ ಕಿವಿ ಚುಚ್ಚೋದು. ಆ ಕಲ್ಲಿಗೆ ಇದ್ವು. ಆವಾಗ ಜಡ್ಗೆನಹಳ್ಳಿ ಅವರು ಮಾಡ್ಕೊಳ್ಳಿ ಅಂತ ಹೇಳಿ ಇದೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದು ಯಾರು? ಬಿಟ್ಬಿಟ್ಟಿದ್ದಾರೆ, ನರೇಂದ್ರ ಅವರು ಅಂತೇಳಿ. ವಾಗ್ತ ಎಲ್ಲ ಅಮೌಂಟ್ ಹಾಕಿ ಆವಾಗ ಇವಾಗ 7 ವರ್ಷದಿಂದ ನಮ್ಮನ್ನ ಹಿಡ್ಕೊಂಡಿದ್ದಾರೆ. ನಾವು ಮಾಡ್ತಾ ಇದ್ದೀವಿ 7 ವರ್ಷದಿಂದ. ತುಂಬ ಜನ ಬರ್ತಾರಲ್ಲ, ಅಂದರೆ ಶಕ್ತಿ ದೇವತೆ, ಒಂದು ಪವರ್ ಇದೆ ಅಲ್ಲಿ. ಆಮೇಲೆ ನೂತನವಾಗಿ ವಿಗ್ರಹ ಪ್ರತಿಷ್ಠಾಪನೆ, ಹಳೆ ವಿಗ್ರಹ ಯಾವಿಲ್ಲ ಇಲ್ಲಿ. ದೊಡ್ಡ ತಿರುಪತಿ ಪ್ರಧಾನ ಅರ್ಚಕರು ಬಂದು ಇಷ್ಟೇ ದೇವಸ್ಥಾನ ಗರ್ಭಾಂಕಣ ಇರಬೇಕು ಅಂತೇಳಿ, ಇಷ್ಟೇ ದೇವಸ್ಥಾನ ಇರಬೇಕು ಅಂತೇಳಿ ಹೇಳಿದ್ಮೇಲೆ ಆಮೇಲೆ ಪ್ರಯತ್ನ ಮಾಡಿ ಕಟ್ಟಿ ಸುಮಾರು ಕೋಟಿಗಳು, 6-7 ಕೋಟಿ ಆಚೆ. ಹಳೇದು ವಿಗ್ರಹ ಯಾವಿಲ್ಲ ಇಲ್ಲಿ. ಹಳೆ ಕಲ್ಲುಗಳು 7 ಕಲ್ಲಿದೆ. ಅಲ್ಲಿರೋ ದೇವಸ್ಥಾನ ಯಾವುದು? ಮುಂಚೆ ಇದ್ದಿದ್ದು ಅದು ಮೂಲ ಅದು. ಇಲ್ಲಿ ವಿಗ್ರಹ. ಸರಿ. ನೋಡಿ ಫ್ರೆಂಡ್ಸ್, ಇಲ್ಲಿನ ಇತಿಹಾಸ ಇದು. ನಮ್ಗೆ ಗೊತ್ತಿರೋ ಮಾಹಿತಿ ಇಷ್ಟೇ. ಇಲ್ಲಿ ಜಾಗ ಚೆನ್ನಾಗೈತೆ, ಒಳ್ಳೆ ವ್ಯೂ ಐತೆ. ನೋಡಿರಿ, ಹೊಸಕೋಟೆಯಿಂದ ಒಂದು 5 ಕಿಲೋಮೀಟ್ರ್ ಆಗ್ಬೋದಾ? 5 ಕಿಲೋಮೀಟ್ರ್, ಹೊಸಕೋಟೆಯಿಂದ ಒಂದು 5 ಕಿಲೋಮೀಟ್ರ್ ಆಗ್ತೈತೆ. ಒಳ್ಳೆ ಬ್ಯೂಟಿಫುಲ್ ಜಾಗ ಇದು. ನೋಡ್ರಿ ವ್ಯೂ ಹೆಂಗೈತೆ ನೋಡಿ. ಈ ಸಮಯಕ್ಕೆ ಈ ದೇವಸ್ಥಾನ ರೆಡಿ ಮಾಡಿದ್ದೆ ಸಮಯ ನೀವೇನೇ? ಆನೆ ಮಾತ್ರ ಸೂಪರ್ ಆಗೈತೆ. ಇಲ್ಲ, ಇದೇ ಫಸ್ಟ್ ಬರ್ತಾರದು. ದೇವಸ್ಥಾನದಲ್ಲಿ ಕ್ಯಾಮ್ರಾ ಅಲೋವಿಲ್ಲ, ಆದರೂ ನಾವು ವಿಡಿಯೋ ಮಾಡಿದ್ವಿ. ಮೂಲ ದೇವ್ರಿಗೂ ಅದೇ ದೇವಸ್ಥಾನ, ಮೂಲ ಸ್ಥಾನ. ಯಾರು ಜನ ಕಮ್ಮಿ ಅವರೇ, ಯಾರಂತ ಜನ ಇಲ್ಲ. ಚಪ್ಪಲಿ ಇಲ್ಲಿದ್ದಕ್ಕೆ ಬಿಸಿಲು ಮಧ್ಯಾಹ್ನ 1 ಗಂಟೆ ಆಗೈತೆ ಟೈಮು. ಹೊಡಿತಾ ನಮ್ಮ ಕಾಲಿಗೆಲ್ಲ ಬಿಸಿಲು. ಇದು ಮೂಲ ಗರ್ಭಗುಡಿ. ಹಚ್ಚೋದು ಈ ದೇವ್ರುಗಳು ಏನೇನೋ ಶಾಸ್ತ್ರಗಳು ಮಾಡ್ತಾರೆ ಈ ದೇವಸ್ಥಾನ ಹತ್ರ. ಬಂಡಿ ದೇವರ, ಊರು ದೇವರ. ಇದು ಮೂಲ ದೇವಸ್ಥಾನ ಅಲ್ಲನ? ಸಪ್ತಮಾತೃಕೆ. ಚಪ್ಪಲಿ ಬಿಡ್ತಾರಣ. ಇದು ಮೂಲ ದೇವಸ್ಥಾನ, ಸಪ್ತಮಾತೃಕದ್ದು. ಇಲ್ಲಿ ಹಿಡಿಬಾರ್ದಕ್ಕ. ನಮಸ್ತೆ. ಬಾ. ಇಲ್ಲಿ ಚಾಮಿ ನೋಡು, ಅಲ್ಲಿ ನೋಡು ಚಾಮಿ, ನಮಸ್ಕಾರ ಮಾಡು. ಇಲ್ಲಿ ಬಾಯ್. ಗುಡ್ ಬಾಯ್. ಇಲ್ಲಿ hold me
close till I get up. Time is barely on our side. I don't wanna waste what's left. ಮಾತಾಡ ಏನ್ ಮಾತಾಡೋಣ 3 ದಿವಸ ಊಟ ಇಲ್ಲ ಅಂತೆ ಇವಾಗ ಇನ್ನೂ 1 ಗಂಟೆ ಆಗಿಲ್ಲ ಅವಾಗ 2 ಟೈಮ್ ತಿಂದಿದ್ಯಲ್ಲ ಹೇಳಕ್ಕೊಂದು ಇದು ಬೇಡ. ಓ 360 ಡಿಗ್ರಿಯಲ್ಲಿ ಹಿಡಿತಾವನೆ ವಿಡಿಯೋನ. ನಗೆ ಬಾ ಯಾರ ಮಕ್ಕಳು ಇದು ವಿಡಿಯೋ ನೋಡಿದ್ರೆ ಭಯ ಬಿದ್ದು ಬಿಡ್ತಾರ ನಿನ್ನ ನಗೆದಕ್ಕೆ. ಊಟ ಬೇಕು ಇವಾಗ. ತಿಂದೆ ಜ್ಯೂಸ್ ಒಂದು ಗಂಗ್ಲನ್ನ ತಿಂದೆ. ಪಾಪ ಅವ್ರಿಗೆ ಅರ್ಥ ಆಗಲ್ಲ ಗಗ್ಲ ಅಂದ್ರೆ ಕೆಲವ್ರಿಗೆಲ್ಲ. ತಣಿಗೆಲ್ಲ ಒಂದು ತಟ್ಟೆ ಮಾತ್ರ ಸೂಪರು. ಈ ವಿಡಿಯೋ ಯಾರು ನೋಡ್ತಿರೋ ಯಾವಾಗಲಾದರೂ ಬಂದು ಈ ಜಾಗಕ್ಕೆ ಒಂದು ವಿಸಿಟ್ ಕೊಡಿ. ಇಲ್ಲ ಕಲ್ಲು ಜೋಡಿಸಿದ್ರೆ ಮನೆ ಕಟ್ತಾರಂತ. ಎರಡ್ದು ಏನೇನೋ ನಂಬಿಕೆ ಇರ್ತದ, ನಾವೆಲ್ಲ ಅದನ್ನ ಹಾಳು ಮಾಡೋದು ಬೇಡ. ಅವ್ರ ನಂಬಿಕೆ ಅದು. ಹಿಂಗೆ ಲೆಫ್ಟ್ ಎತ್ಕೊಂಡ್ರೆ ಹೊಸಕೋಟೆ, ರೈಟ್ ಎತ್ಕೊಂಡ್ರೆ ಮಾಲೂರು. ನಾವು ಹೊಸಕೋಟೆಗೆ ಹೋಗಲ್ಲ, ಮಾಲೂರು ಹೋಗ್ತೀರಿ. ಬಸ್ಸೊಂದು ಬಂದ್ಬಿಟ್ಟನಪ್ಪ. ಅಲ್ಲ ಟಾಪ್ ಗೇರಾಗ 4ನೇ ಗೇರಾಗ ಹತ್ತಿಸಿದ್ರೆ ಹತ್ತದ ಗಾಡಿ. ಈಗ ತಾನೇ ಮನೆಗೆ ಬಂದ್ವಿ. ವಿಪರೀತ ಬಿಸಿಲು. ವಿಡಿಯೋ ಬ್ಲಾಗ್ ಮಾಡ್ಕೊಂಬಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕೊಡಿ. ಓಕೆ ಬಾಯ್, ಟೇಕ್ ಕೇರ್. ನೋಡಿ ಇವ್ರು ಇನ್ನೂ ಮಲ್ಕೊಂಡು ಒದ್ಲಾಡ್ತಾರೆ. ಏನು ಪಾಪ ಬರೀ ಸುಸ್ತಾದಾರಪ್ಪ.